ಸವಿತಾ ರಘು ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ತಪ್ಪಿಸಲು ಮಾಜಿ ಸಚಿವರು ಹಾಗೂ ಸಂಸದರು ಷಡ್ಯಂತ್ರ ಮಾಡುತ್ತಿದ್ದಾಗಿ ಹನುಮಂತಪ್ಪ ದುರ್ಗ ಆರೋಪಿಸಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾದಿಗ ಮಹಾಸಭಾದ ರಾಜ್ಯಾಧ್ಯಕ್ಷ ಹನುಮಂತಪ್ಪ ದುರ್ಗ ಅವರು ಮಾತನಾಡಿದ್ದು, ಜಿಲ್ಲೆಯ ಹಲವು ಕಡೆ ಚುನಾವಣೆಗಳಲ್ಲಿ ಹಿನ್ನಡೆ ಆಗಲು ಮಾಜಿ ಸಚಿವ ಎಚ್. ಆಂಜನೇಯ ಅವರು ಕಾರಣರಾಗಿದ್ದು, ಇದೀಗ ಸಮುದಾಯದ ಒಬ್ಬ ಹೆಣ್ಣುಮಗಳು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗುವ ಬಗ್ಗೆ ಮಾಹಿತಿ ಪಡೆದ ಅವರು ಷಡ್ಯಂತ್ರ ರೂಪಿಸುತ್ತಿದ್ದು, ಇದಕ್ಕೆ ನಾವು ಆಸ್ಪದ ಕೊಡುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಇದೇ ವೇಳೆ ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಕೆ. ಟಿ. ಶಿವಕುಮಾರ್ ಅವರು ಮಾತನಾಡಿದ್ದು, ಸವಿತಾ ರಘು ಅವರು ಪಕ್ಷಕ್ಕೆ ದುಡಿಯುತ್ತಿದ್ದು, ಇಂದಿರಾ ಗಾಂಧಿ ಅವರ ಹಾಗೆ ಪಕ್ಷವನ್ನು ಕಟ್ಟುತ್ತಿದ್ದಾರೆ. ಇನ್ನು ಅದನ್ನು ಗುರುತಿಸಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡುತ್ತಿದ್ದು, ಇದನ್ನು ಸಹಿಸದ ಕೆಲವರು ಅವರ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದು, ಯುವ ಸಮುದಾಯಕ್ಕೆ ಹಿನ್ನಡೆ ತರಲು ಮಾಡುತ್ತಿದ್ದಾರೆ. ಇನ್ನು ಇದನ್ನು ನಾವು ಖಂಡಿಸುವುದಾಗಿ ಕೆ. ಟಿ. ಶಿವಕುಮಾರ್ ಅವರು ತಿಳಿಸಿದ್ದು, ಸವಿತಾ ರಘು ಅವರ ವಿರುದ್ಧ ಮಾತನಾಡುವ ವಿನಯ್ ಗೋಡೆಮನೆಯವರು ಸತ್ಯಾಸತ್ಯತೆ ತಿಳಿದುಕೊಂಡು ಮಾತನಾಡಬೇಕೆಂದು ಅವರು ತಿಳಿಸಿದ್ದಾರೆ. ಸವಿತಾ ರಘುವರಿಗೆ ಪಕ್ಷ ವಿರೋಧ ಚಟುವಟಿಕೆ, ಇದು ಕೂಡ ಪಕ್ಷ ವಿರೋಧ ಚಟುವಟಿಕೆ. ನೇರವಾಗಿ ನಾವು ವಿನಯ್ ಗೋಡೆಮನೆಯವರಿಗೆ ಹೇಳ್ತಿದ್ರು, ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಆಯ್ತು. ಯಾರು ವಿನಯ್ ಗೋಡೆಮನೆ ಅಲ್ಲದೆ ಒಬ್ಬ ರಾಜ್ಯಾಧ್ಯಕ್ಷರನ್ನೇ ರಾಜ್ಯ ಸಮಿತಿ ತಗೊಂಡಾದ್ಮೇಲೆ ಗೌರವ ಕೊಡಬೇಕು. ಗೌರವ ಕೊಡೋದ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕರ್ತರ ಜಾಗಕ್ಕೆ ಮತ್ತೊಬ್ಬರನ್ನ ತುಂಬಿಕೊಂಡಿದ್ದಾರೆ. ಅವರು ಯುವಕರಲ್ಲಿ ಮುಂಚೂಣಿಯಲ್ಲಿದ್ದು ಕಿರಣ್ ಅನ್ನುವಂತಹ ಕಿರಣ್ ಜಿಲ್ಲಾಧ್ಯಕ್ಷ ಮಾಡ್ಯಾರ. ಅದೇ ರೀತಿ ಸವಿತಾ ರಘುವರು ಇವತ್ತು ಈ ಹಿಂದೆ ನಾವು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರನ್ನು ನೋಡಿರಲಿಲ್ಲ. ನಾವಿವತ್ತು ಕಣ್ಣಾರೆ ಮಾಡ್ತೀವಿ, ಪಕ್ಷಕ್ಕೆ ಆನಾಡಿ ದುಡಿತಾ ಇದ್ದಾರೆ. ಸವಿತಾ ರಘುವರು ಮತ್ತು ರಘು ಅವರು ಇಂದಿರಾ ಗಾಂಧಿಗೆ ಮತ್ತೆ ರಾಜೀವ್ ಗಾಂಧಿಗೆ ಹೋಲಿಸುವಂತ ಸಂದರ್ಭ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಸಂಘಟನೆ ಕಟ್ತಾ ಇದ್ದಾರೆ. ಆ ಒಂದು ಶಕ್ತಿಯನ್ನ ನೋಡಿ, ಆ ಒಂದು ಶಕ್ತಿಯನ್ನ ಪರಿಗಣಿಸಿ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಮ್ಮ ಶಾಸಕರು ಒತ್ತಾಯದ ಆಸೆಯ ಮೇರೆಗೆ ಅವರಿಗೆ ಒಂದು ನಿಗಮ ಮಂಡಳಿ ಸ್ಥಾನವನ್ನು ನೀಡ್ತಾರೆ. ಅದು ವಿರೋಧ ಮಾಡಕ್ಕೆ ಇವರಿಗೆ ಅಂತ ಪಕ್ಷದ ನಿಷ್ಠೆ ಯಾವ ರೀತಿ ಇರಬೇಕು, ಯಾವ ರೀತಿ ನಡವಳಿಕೆ ಇರಬೇಕು ಅನ್ನೋದು ಗೊತ್ತಿಲ್ಲ. ಇವರು ರಘು ಅವರು ಮತ್ತೆ ಸವಿತಾ ರಘು ಇವರು ಚುನಾಯಿತರಾಗಿ ಗೆದ್ದಿರೋರು. ಸವಿತಾ ರಘು ಪ್ರಧಾನ ಕಾರ್ಯದರ್ಶಿ, ಅದನ್ನು ಇವರು ಬಂದಟ್ಟು ಮಾಡ್ಕೊಳ್ಬೇಕು. ರಾಜಕಾರಣನ ಯಾವ ರೀತಿ ಭೇದಿಸಬೇಕು ಅನ್ನೋದು ಚಕ್ರವ್ಯೂಹದಲ್ಲಿ ಭೇದಿಸಿರ್ತಕ್ಕಂಥ ವ್ಯಕ್ತಿ ಸವಿತಾ ರಘು ಅವರು. ಅದರಲ್ಲೂ ಒಬ್ಬ ಮಾದಿಗ ಸಮುದಾಯದ ಮೇಲೆ, ನಮ್ಮೂರಿನ ಮೇಲೆ ಹೆಮ್ಮೆ ನಮಗೆ. ಇವತ್ತು ನಿಗಮ ಮಂಡಳಿ ಸ್ಥಾನವನ್ನು ಸಣ್ಣ ವಯಸ್ಸಿನ ಕಾಣ್ತಾ ಇದ್ದಾರೆ. ಅದನ್ನು ಆಗಲೇ ಇರತಕ್ಕಂಥವರು ಮಾಜಿ ಸಚಿವರು ಈ ರೀತಿಯ ಪಿತೂರಿಗಳನ್ನು ಹೂಡಿ ಒಂದು ಯುವ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ ಡ್ಯಾಮೇಜ್ ಮಾಡೋದನ್ನ ನಾವು ಕೂಡ ಖಂಡಿಸ್ತೀವಿ. ನೇರವಾಗಿ ಎಷ್ಟೇ ಬಲಿಷ್ಠವಾಗಿರಲಿ ಇಂತಹ ನಾಟಕಗಳನ್ನ ಮಾಡದಲ್ಲೇ ತಾವು ಬೆಳೆಸುವಂತಹ ಗುಣವನ್ನ ಇಟ್ಕೋಬೇಕು. ನಿಮ್ಮ ಚುನಾವಣೆಗಾಗಿ ತ್ಯಾಗವನ್ನು ಮಾಡಿ ಸರ್ಕಾರಿ ನೌಕರಿಯನ್ನು ಕಲಿಸುವಂತಹ ಯಾರ ವ್ಯಕ್ತಿ ಇದ್ದರೆ ಅದು ನಮ್ಮ ಇದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳದಲ್ಲೇ ಅವರು ನಿಮ್ಮ ಪ್ರಚಾರಕ್ಕೆ ಬಂದಾಗ ನೀವು ಅವರಿಗೆ ಅವಮಾನ ಮಾಡಿದ ಸ್ವಾಮಿ, ಪ್ರತಿಯೊಂದು ಕೂಡ ದಾಖಲೆ ಇದೆ. ಇವರು ಎಲ್ಲಾದರೂ ಒಂದೇ ಒಂದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಬಿಜೆಪಿಗೆ ಮತದಾನ ಮಾಡಿ, ಚಂದ್ರಪ್ಪನಿಗೆ ಮತದಾನ ಮಾಡಿ, ಗೋವಿ ಸಮುದಾಯನ ಚಂದ್ರಪ್ಪನ ಮತದಾನ ಮಾಡಿ ಅಂತ ಇಲ್ಲ ಹೇಳಿದ್ರೆ ದಾಖಲೆ ಇಟ್ಟು ಮಾತಾಡೋದು. ಗೋಡೆ ಮನೆಯವರು ಏನು ಆರೋಪ ಮಾಡ್ತಾರೆ, ಇನ್ನೂ ಸಣ್ಣ ಹುಡುಗ, ಅವರು ಬಹಳಷ್ಟು ನೀಟಾಗಿ ಕಲಿಯೋದಿದೆ. ಏನು ಹೋರಾಟದ ಮುಖಾಂತರ ಬಂದಿರ್ತಕ್ಕಂಥವರಿಗೆ